ಬೆಸ್ಟ್ ಗೋಲ್ಡನ್ ಥಾಟ್ ಇದೆ ಸರ್. ಒಂದು ಸ್ಟೋರಿ ಇದೆ, ಬೆಸ್ಟ್ ಸ್ಟೋರಿ ಇದೆ. ಇಲ್ಲಿ ಒಬ್ಬರು ಅಸ್ಟ್ರಾಲಜರ್ ಅಥವಾ ಒಬ್ಬರು ಭವಿಷ್ಯ ಹೇಳ್ತಿರ್ತಾರೆ, ಒಬ್ಬರು ಪಂಡಿತ್. ಒಂದು ರಾಜನ ಆಶ್ರಯದಲ್ಲಿ ಒಬ್ಬರು ಪಂಡಿತ್ಜಿ ಇರ್ತಾರ. ಆ ಪಂಡಿತ್ಜಿ ಒಂದು ಮಾತನ್ನ ಹೇಳ್ತಾರೆ ಒಬ್ಬ ರಾಜನಿಗೆ. ಅವರು ಭವಿಷ್ಯ ಹೇಳ್ತಿರ್ತಾರೆ ಸ್ವಲ್ಪ. ಆ ಭವಿಷ್ಯ ಹೇಳ್ಬೇಕಾದಾಗ ಪಂಡಿತ್ಜಿ ಹೇಳ್ತಾರೆ, ಈ ರಾಜನ ಹೆಂಡತಿ ಅದಳಲ್ಲ, ಇನ್ನು 15 ದಿವಸ ಅಷ್ಟೇ ಬದುಕೋದು, ಇನ್ನು 15 ದಿವಸ ಅಷ್ಟೇ ಬದುಕೋದು, 15 ದಿವಸ ಆದಮೇಲೆ ರಾಜನ ಹೆಂಡತಿ ಸತ್ತು ಹೋಗ್ತಾಳೆ ಅಂತ. ರಾಜನಿಗೆ ಭಾಳ ಸಿಟ್ಟು ಬಂದಿರ್ತದೆ. ಆದರೆ 15 ದಿವಸ ಆದ ಮೇಲೆ ಆ ಪಂಡಿತರು ಹೇಳಿದಂಗೆ ಆ ಒಂದು ಅವರು ರಾಣಿ ಸತ್ತು ಹೋಗಿರ್ತಾರೆ. ಏನೋ ಒಂದು ಅನಾರೋಗ್ಯ ತುತ್ತಾಗಿ ಸತ್ತು ಹೋಗಿರ್ತಾರೆ. ಆಮೇಲೆ ರಾಜಗೆ ಭಾಳ ಸಿಟ್ಟು ಬಂದ್ಬಿಡ್ತದೆ. ಇವನು ಪಂಡಿತ ಹೇಳಿದ ರಾಣಿ ಸತ್ತೇ ಬಿಟ್ಲಲ್ಲ, ಕರ್ಕೊಂಬರ್ರಿ ಪಂಡಿತನನ್ನ. ಪಂಡಿತನ ಮೇಲೆ ಸಿಟ್ಟು ಭಾಳ ಬಂದ್ಬಿಡ್ತದೆ. ಸಿಟ್ಟು ಬಂದು ಇನ್ನು ಪಂಡಿತನ ಹೊಡೆದು ಕೊಂದು ಬಿಡ್ಬೇಕಂತೇಳಿ ರಾಜ ನಿರ್ಧಾರವನ್ನು ಮಾಡ್ತಾನೆ. ಆ ರಾಜ ಆ ಒಂದು ಪಂಡಿತನನ್ನ ಕೊಲ್ಲೋದಕ್ಕಂತ ಬರ್ತಾನೆ. ಕೊಲ್ಲೋದಕ್ಕಂತ ಬಂದಾಗ ಪಂಡಿತನಿಗೆ ಗೊತ್ತಾಗ್ತದೆ, ನಾನು ಹೇಳಿದ್ದು ನಿಜ, ಬಟ್ ಅವರು ನಿಜ ಹೇಳಿದ್ರು ನಾನು ಕೊಲ್ತಾ ಇದ್ದಾರ ಅಂಥೇಳಿ ಅವ್ರ ಮಾತಿನ ಮೇಲೆ ಎಷ್ಟು ಪಂಡಿತ ಹೇಳ್ತಾನೆ. ಪಂಡಿತ ರಾಜಗೆ ಹೇಳ್ತಾನೆ, ನನ್ನ ಕೊಲ್ಬೇಡ ರಾಜ ಅಂತ, ನನ್ನ ಕೊಲ್ಬೇಡ, ನನಗೆ ನಿನ್ನ ಜೀವ ಭಾಳ ಮುಖ್ಯ ಐತಿ ಅಂತ. ಅದಕ್ಕೆ ರಾಜನಿಗೆ ಭಾಳ ಗಡಿಬಿಡಿ ಆಗ್ಬಿಡ್ತೈತಿ. ನಾನು ನಿನ್ನ ಕೊಲ್ಲಕ್ಕೆ ಬರಕತ್ತೀನಿ, ನೀನು ನನ್ನ ಜೀವ ಮುಖ್ಯ ಅಂತ ಯಾಕೆ ಹೇಳತ್ತೀಯ ಅಂತೇಳಿ. ಯಾಕಂತಂದರೆ ಅದಕ್ಕೆ ಪಂಡಿತ ಹೇಳ್ತಾನೆ, ನಾನು ಸತ್ತು 4 ದಿವಸಕ್ಕೆ ನಿನ್ನ ಸಾವು ಬರ್ತದೆ, ಅದಕ್ಕಾಗಿ ನೀನು ನನ್ನನ್ನು ಸಾಯಿಸಬೇಡ ಅಂತ. ಅವಾಗ ರಾಜ ಹೆದರಿ ಬಿಡ್ತಾನೆ. ಹೆದರಿ, ಯಾಕಂದರೆ ರಾಣಿ ಬಗ್ಗೆ ಹೇಳಿದ್ದು ಮೊನ್ನೆನೇ ನಿಜ ಆಗಿದ್ದಿ. ಈಗ ಅವನು ಕೊಂದರೆ 4 ದಿವಸ, ಅವನು ಸತ್ತು 4 ದಿವಸಕ್ಕೆ ರಾಜನ ಸಾವಿದೆ ಅಂತ ಅವನು ಹೇಳಿರ್ತಾನೆ. ಎಲ್ಲಿ ನನಗೇನಾರು ಆದಗಿದ್ದಿತ್ತಂತೇಳಿ ಭಯದಿಂದ ಆ ಪಂಡಿತನನ್ನು ಬಿಟ್ಟು ಕಳಿಸ್ತಾನೆ. ಅಂದರೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಬಲ್ಲವನಿಗೆ ಅಪಾಯವಿಲ್ಲ. ಓಕೆ, ಸತ್ಯಕ್ಕೆ ಯಾವಾಗಲೂ ಬೆಲೆ ಇದೆ. ಬಟ್ ಕೆಲವೊಂದು ಸರಿ ಜಾಣತನದಿಂದ ಸುಳ್ಳು ಹೇಳೋ ಕಲೆನೂ ಗೊತ್ತಿರಬೇಕು. ಅದನ್ನೇ ನಾವೇನಂತ ಕರಿತೀವಿ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಥವಾ ಮಾತು ಬಲ್ಲವನಿಗೆ ಅಪಾಯವಿಲ್ಲ ಅಂತ. ನನ್ನ ಪಾಯಿಂಟು